ಕಣ್ಣು ಮುಚ್ಚಿ ಒಂದು ಕ್ಷಣ ಯೋಚಿಸಿ. ಭಾರತೀಯ ಚಿತ್ರರಂಗದಲ್ಲಿ ಕೆಜಿಎಫ್ ಚಾಪ್ಟರ್ 2 ಸೃಷ್ಟಿಸಿದ ಆ ಸುನಾಮಿ ನೆನಪಿದೆಯಾ? ಆ ಯಶಸ್ಸಿನ ನಂತರ ಇಡೀ ದೇಶವೇ ಕಾಯುತ್ತಿದ್ದ ಆ ಒಂದು ಮಹಾಶಕ್ತಿ ಈಗ ಮರಳಿ ಬಂದಿದೆ. ಆದರೆ ಈ ಬಾರಿ ಬರೀ ಗೆಲುವಲ್ಲ, ಬಾಕ್ಸ್ ಆಫೀಸ್ ಇತಿಹಾಸವನ್ನೇ ಬುಡಮೇಲು ಮಾಡುವ ಹೌದು, ಕೇವಲ ಒಂದು ಕನ್ನಡದ ಸಿನಿಮಾ ಬಿಡುಗಡೆಯಾಗುವ ಮೊದಲೇ ತೆಲುಗು ಮಣ್ಣಿನಲ್ಲಿ ಬರೋಬ್ಬರಿ 120 ಕೋಟಿ ರೂಪಾಯಿಯ ದಾಖಲೆಯ ವಿತರಣಾ ಹಕ್ಕನ್ನು ಮಾರಾಟ ಮಾಡಿದ್ದು ಹೇಗೆ ಸಾಧ್ಯ? ಭಾರತ ಬಾಕ್ಸ್ ಆಫೀಸ್ನಲ್ಲಿ ಬಿಡುಗಡೆಗೂ ಮುನ್ನವೇ ಯಾವ ಸೀಕ್ವೆಲ್ ಕೂಡ ಇಲ್ಲದೆ 30 ಕೋಟಿ ಕ್ಲಬ್ ಸೇರಿದ ಏಕೈಕ ಸಿನಿಮಾ ಯಾವುದು? ಮತ್ತು ಅಷ್ಟೊಂದು ತೀವ್ರತೆಯ ಕಥೆ ಹೊಂದಿರುವ ಈ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಯಾಕೆ ಕಠಿಣವಾದ ಎ ಅಥವಾ 18+ ರೇಟಿಂಗ್ ನೀಡಿದೆ? ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ರೋಮಾಂಚಕ ವಿಡಿಯೋದಲ್ಲಿ ನಾವು ಉತ್ತರ ನೀಡಲಿದ್ದೇವೆ. ಮಾಹಿತಿ ಹಸಿವನ್ನು ನೀಗಿಸಿಕೊಳ್ಳಲು ಕೊನೆಯವರೆಗೂ ಕಣ್ಣಿಟ್ಟಿ ನೋಡಿ. ನಾವು ಮಾತನಾಡುತ್ತಿರುವುದು ಬೇರೆ ಯಾವುದೂ ಅಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅವರ ಬಹುನಿರೀಕ್ಷಿತ ಆಕ್ಷನ್ ಥ್ರಿಲ್ಲರ್ ಟಾಕ್ಸಿಕ್ ಎ ಫೇರ್ ಟೇಲ್ ಫಾರ್ ಗ್ರೋನ್ ಅಪ್ಸ್ ಬಗ್ಗೆ. ಖ್ಯಾತ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರರಂಗದಲ್ಲಿ ಹಿಂದೆಂದೂ ಕಾಣದ ದೈತ್ಯ ಆಯಾಮಗಳಲ್ಲಿ ಸಿದ್ಧಗೊಂಡ. ಉದ್ಯಮದ ಮೂಲಗಳ ಪ್ರಕಾರ ಈ ಚಿತ್ರಕ್ಕಾಗಿ ಮಾಡಲಾಗಿರುವ ಅಂದಾಜು ಬಜೆಟ್ ಬರೋಬ್ಬರಿ 850 ರಿಂದ 1,000 ಕೋಟಿ ರೂಪಾಯಿಗಳು. ಹೌದು, ಇದು ಜಾಗತಿಕ ಮಟ್ಟದಲ್ಲಿ ಭಾರಿ ಸಂಚಲನ ಮೂಡಿಸಲು ಸಜ್ಜಾಗಿದೆ. ವಿಶ್ವದಾದ್ಯಂತ ಅಂದಾಜು 12,000 ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ಅದ್ಧೂರಿಯಾಗಿ ತೆರೆಕಾಣುತ್ತಿದೆ. ಇದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಜಾಗತಿಕ ಬಿಡುಗಡೆಯಾಗಿದೆ. ಅಷ್ಟೇ ಅಲ್ಲ, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಏಕಕಾಲಕ್ಕೆ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಇದಾಗಿದೆ. ಬಾಕ್ಸ್ ಆಫೀಸ್ ಮಾರುಕಟ್ಟೆಯಲ್ಲಿ ಇದರ ಕ್ರೇಜ್ ಹೇಗಿದೆ ಗೊತ್ತಾ? ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ವಿತರಣಾ ಹಕ್ಕುಗಳನ್ನು ದಿಲ್ ರಾಜು ಅವರ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಸಂಸ್ಥೆ ಬರೋಬ್ಬರಿ 120 ಕೋಟಿ ರೂಪಾಯಿಗಳಿಗೆ ತನ್ನದಾಗಿಸಿಕೊಂಡಿದೆ. ತೆಲುಗೇತರ ಸಿನಿಮಾವೊಂದಕ್ಕೆ ಸಿಕ್ಕ ಅತ್ಯಂತ ದೊಡ್ಡ ಡೀಲ್ ಇದು. ಬುಕ್ ಮೈ ಶೋನಲ್ಲಿ ಈಗಾಗಲೇ 10 ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಪಡೆದು ಯಶ್ ಅವರ ಮಾರುಕಟ್ಟೆಯ ಶಕ್ತಿಯನ್ನು ಇಡೀ ವಿಶ್ವಕ್ಕೆ ಸಾಬೀತುಪಡಿಸಿದೆ. ಈಗ ಮುಂಗಡ ಬುಕ್ಕಿಂಗ್ ಕಲೆಕ್ಷನ್ನ ಅಸಲಿ ಆಟ ನೋಡಿ. ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ ಮೊದಲ ದಿನದ ಮುಂಗಡ ಬುಕ್ಕಿಂಗ್ನಿಂದಲೇ ಈ ಸಿನಿಮಾ ಬರೋಬ್ಬರಿ 32 ಕೋಟಿ ರೂಪಾಯಿ ನಿವ್ವಳ ಗಳಿಕೆ ಮಾಡಿದೆ. ಒಂದು ವೇಳೆ ಬ್ಲಾಕ್ ಮಾಡಲಾದ ಸೀಟುಗಳನ್ನು ಸೇರಿಸಿದೆ ಈ ಮೊತ್ತ ಬರೋಬ್ಬರಿ 41 ಕೋಟಿ ರೂಪಾಯಿಗಳನ್ನು ದಾಟುತ್ತದೆ. ಇಡೀ ಭಾರತದಲ್ಲಿ ಬಿಡುಗಡೆಗೆ ಮುನ್ನವೇ ಒಟ್ಟು 9 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಧೂಳಿಪಟವಾಗಿವೆ. ಮನೆಯ ಮಾರುಕಟ್ಟೆಯಾದ ಕರ್ನಾಟಕದಲ್ಲಿ 14 ಕೋಟಿ ರೂಪಾಯಿ ಬ್ಲಾಕ್ ಸೀಟ್ಗಳೊಂದಿಗೆ 17 ಕೋಟಿ ಕಲೆಕ್ಷನ್ ಆಗಿದ್ದರೆ, ಕೇವಲ ಬೆಂಗಳೂರಿನಿಂದಲೇ 9 ಕೋಟಿ ರೂಪಾಯಿ ಕಲೆಕ್ಷನ್ ಹರಿದು ಬಂದಿದೆ. ಇನ್ನೊಂದೆಡೆ ಹಿಂದಿ ಬೆಲ್ಟ್ನಲ್ಲೂ ಯಶ್ ಕ್ರೇಜ್ ಅಸಾಧಾರಣವಾಗಿದೆ. ಹಿಂದಿ ಆವೃತ್ತಿಯಿಂದಲೇ 5 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿ 17 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಮಹಾರಾಷ್ಟ್ರ, ದೆಹಲಿ, ಗುಜರಾತ್ ಮತ್ತು ಉತ್ತರ ಪ್ರದೇಶಗಳು ಮುಂಗಡ ಬುಕ್ಕಿಂಗ್ನಲ್ಲಿ ಜ್ವಾಲಾಮುಖಿಯಂತೆ ಪುಟಿಯುತ್ತಿವೆ. ಈಗ ನಮ್ಮ ಆರಂಭದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸಮಯ. ಯಾವುದೇ ಸೀಕ್ವೆಲ್ ಇಲ್ಲದೆಯೂ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸು ಗಳಿಸಲು ಕಾರಣ ರಾಕಿಂಗ್ ಸ್ಟಾರ್ ಯಶ್ ಅವರ ಗ್ಲೋಬಲ್ ಸ್ಟಾರ್ಡಮ್ ಮತ್ತು ಗೀತು ಮೋಹನ್ ದಾಸ್ ಅವರ ವಿಶಿಷ್ಟ ಕಲ್ಪನೆ. ಯಶ್ ಈ ಚಿತ್ರದಲ್ಲಿ ಹಿಂದೆಂದೂ ಕಾಣದ ಅತ್ಯಂತ ಡಾರ್ಕ್ ಮತ್ತು ಇಂಟೆನ್ಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ತೆಲುಗು ಮಣ್ಣಿನಲ್ಲಿ 120 ಕೋಟಿ ರೂಪಾಯಿಯ ದಾಖಲೆ ಬರೆದಿದ್ದು ಸಹ ಇದೇ ವಿಶ್ವಾಸದ ಮೇಲೆ. ಇನ್ನು ಈ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಯಾಕೆ ಎ ಅಥವಾ 18+ ರೇಟಿಂಗ್ ಮತ್ತು ಬರೋಬ್ಬರಿ 3 ಗಂಟೆ 14 ನಿಮಿಷಗಳ ರನ್ ಟೈಮ್ ನೀಡಿದೆ? ಏಕೆಂದರೆ ಚಿತ್ರದಲ್ಲಿರುವ ಆಕ್ಷನ್ ದೃಶ್ಯಗಳನ್ನು ಹಾಲಿವುಡ್ನ ಖ್ಯಾತ ಸ್ಟಂಟ್ ಡೈರೆಕ್ಟರ್ ಜೆ ಪೆರ್ರಿ ವಿನ್ಯಾಸಗೊಳಿಸಿದ್ದಾರೆ. ಕಥೆಯಲ್ಲಿ ಅತ್ಯಂತ ಕಟುವಾದ ಹಿಂಸಾಚಾರ, ತೀವ್ರ ಆಕ್ಷನ್ ಮತ್ತು ಪ್ರಬುದ್ಧವಾದ ಕಥಾಹಂದರವಿದೆ. ಇದು ಕೇವಲ ಸಿನಿಮಾವಲ್ಲ, ಇದು ದೊಡ್ಡವರಿಗಾಗಿ ಸಿದ್ಧವಾದ ರಕ್ತಸಿಕ್ತ ಅದ್ಭುತ ಲೋಕ.